ತಂದಿದ್ರು. ಇಷ್ಟು ಚೆನ್ನಾಗಿ ಒಳ್ಳೆ ನೀಟಾಗಿ ಹಣ್ಣಾಗಿದೆ. ಇನ್ನು ಹೇ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಾರಿ, ಇಷ್ಟು ದಿನ ನಿಮ್ಮ ಮುಂದೆ ನಾನು ಬಂದಿರಲಿಲ್ಲ. ನಾನು ವಿಡಿಯೋ ಇದರಲ್ಲಿ ನಾನು ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಮೇನ್ ರೀಸನ್ ಜಾಸ್ತಿ ವ್ಯೂಸ್ ಬರ್ತಿತ್ತು, ಸಬ್ಸ್ಕ್ರೈಬ್ ಆಗ್ತಿರ್ಲಿಲ್ಲ. ಸೊ ನನಗೆ ಬೇಜಾರಾಗಿತ್ತು, ಏನಪ್ಪ ಮಾಡೋದು, ಬರ್ತಾ ಇಲ್ಲ. ಅದಕ್ಕೆ ನಾನು ಐ ಹ್ಯಾವ್ ಒನ್ ಮೋರ್ ಚಾನಲ್. ಅದು ಬಂದು ಸ್ನೇಹ ಕನ್ನಡತಿ ಅಂತ ಹಾಕಿ ಅದು ಬರುತ್ತೆ. ಅದಕ್ಕೆ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅದು ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಆ್ಯಂಡ್ ಇನ್ನು ನಾನು ಏನಕ್ಕೆ ಎಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಸ್ವಲ್ಪ ಅದ್ರ ಕಡೆ ಬ್ಯುಸಿ ಆದೆ. ಆ್ಯಂಡ್ ಆಮೇಲೆ ಇದ್ರ ಸಬ್ಸ್ಕ್ರೈಬ್ ಜಾಸ್ತಿ ಬರ್ತಾ ಇರಲಿಲ್ಲ, ಮತ್ತು ವ್ಯೂಸ್ ಆಗಲಿ ವಾಟ್ ಎವರ್ ಇಟ್ ಎಲ್ಲರೂ ಶೇರ್ ಮಾಡಿ ನನ್ನ ವಿಡಿಯೋನ ಅಂತ ಹೇಳ್ತೀನಿ. ಇನ್ನು ಮುಂದೆ ನಾನು ಈ ವಿಡಿಯೋನಲ್ಲಿ ಎಲ್ಲ ನನ್ನ ಅಪ್ಡೇಟ್ಸ್ನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಮಾರ್ನಿಂಗ್ ಬೇಗ ಎದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಬೇಗ ಅಲ್ಲ, 9:30 ಆಗಿದೆ ಆ್ಯಕ್ಚುಲ್. ಸಂಡೇ ಇದೆ ಅಲ್ವಾ, ಸೊ ಸ್ವಲ್ಪ ಲೇಟಾಗೇ ಇದ್ದೆ. ಆಲ್ಮೋಸ್ಟ್ ನಾನು ಲೇಟಾಗೇ ಎದ್ದೇಳೋದು. ಹಾಗಾಗಿ ನಾನು ವಿಡಿಯೋನ ಇನ್ನು ಮುಂದೆ ಕಂಟಿನ್ಯೂ ಆಗಿ ಮಾಡ್ತೀನಿ. ಎವ್ರಿಡೇ ನನ್ನ ಡೇ ರೊಟೀನ್ ಏನಿದೆ, ನನ್ನ ಕುಕಿಂಗ್ ಮತ್ತು ಟ್ರಾವೆಲಿಂಗ್ ಆಗ್ಬೋದು, ಡೈಲಿ ಆ್ಯಕ್ಟಿವಿಟಿ ಆಗ್ಬೋದು, ಶಾಪಿಂಗ್ ಆಗ್ಬೋದು, ಎಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ನಾನು ಇವತ್ತು ಆ್ಯಕ್ಚುಲಿ ಬ್ರೇಕ್ಫಾಸ್ಟಿಗೆ ಗೋರಿಕಾಯಿ ಪಲ್ಯ, ನಿಮ್ಮ ಕಡೆ ನೀವು ಕೇಳಿರ್ಬೋದು, ಅದು ಪಲ್ಯ ಮಾಡಿ ರಾಗಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ಯಾಕೆ ಅಂದರೆ ಮೀನ್ಸ್ ಸಂಡೇ ಅಲ್ವಾ, ನಿಧಾನಕ್ಕೆ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಅದನ್ನು ನಾನು ಪ್ರಿಪೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಇವಾಗ ವೆದರ್ ಅಂತೂ ತುಂಬಾ ಚಳಿ ಇರುತ್ತೆ. ಹಾಗಾಗಿ ನನಗೆ ಬೇಗ ಎದ್ದು ಮಾಡೋಕ್ಕೆ ಮೂಡೇ ಇರಲ್ಲ, ಮಲಗಿರ್ಬೇಕಂತ ಅನಿಸುತ್ತೆ. ಆಲ್ಮೋಸ್ಟ್ ನಾನು ಯಾವಾಗಲೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾನೆ ಇರ್ತೀನಿ, ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಎದ್ದೇಳೋದು ಲೇಟ್ ಆಗುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಇವತ್ತು ನನ್ನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ನಾನು ನಿಮ್ಮಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಸಾರಿ ಎಲ್ಲರಿಗೂ, ನಾನು ನಿಮ್ಮ ವಿಡಿಯೋ ಹಾಕದೇ ಇರೋದಕ್ಕೆ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಫಸ್ಟ್ ಟೈಮ್ ನನ್ನ ಸ್ಕಿನ್ನಲ್ಲಿ ಒಂದು ಪಿಂಪಲ್ ಆಗಿದೆ. ಆ್ಯಂಡ್ ಇನ್ನು ಫೇಸ್ ವಾಶ್ ಕೂಡ ಮಾಡಿಲ್ಲ ಇವತ್ತು. ಬನ್ನಿ, ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಯಾವ ಥರ ಕುಕಿಂಗ್ ಮಾಡ್ತೀನಿ, ನಾನು ಯಾವ ಥರ ನಮ್ಮ ಕಡೆ ಮಾಡೋ ಥರ, ಐ ಮೀನ್ ಗೋರಿಕಾಯಿ ಪಲ್ಯನ ನಾವು ಯಾವ ಥರ ಮಾಡ್ತೀವಿ ಅದನ್ನ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನು ಪ್ಲೀಸ್ ಮತ್ತೆ ಬರಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಂಡು ನನ್ನ ವ್ಲಾಗ್ನ ವ್ಯೂ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬನ್ನಿ, ಇವತ್ತಿನ ಡೇನ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಕೆಲಸದಾಂಟಿ ಕೂಡ ಬಂದು ಮನೇನ ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತು ಅದೇ ಟೈಮ್ಗೆ ಪವರ್ ಹೋಗ್ಬಿಡ್ತು. ಇನ್ನೇನು ಕಿಚನಲ್ಲಿ ಲೈಟ್ ಇರುತ್ತಲ್ವ, ನಾನು ಒಂದು ಕಡೆ ಗೋರಿಕಾಯಿನ ಬೇಯೋಕೆ ಇಟ್ಟಿದ್ದೀನಿ. ಟೈಮ್ ಇದ್ದರೆ ಅದರಲ್ಲಿ ಫ್ರೈ ಎಲ್ಲ ಹಾಕಿ ಬೇಯಿಸ್ಕೋಬೇಕು. ಒಂದು ಕಡೆ ಕಡಲೆ ಬೀಜನ ಈ ಥರ ಹುರ್ಕೋಬೇಕು. ಇನ್ನೊಂದು ಕಡೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಚಪಾತಿಗೆ ಇಟ್ಟಿದ್ದೀನಿ, ರಾಗಿ ರೊಟ್ಟಿಗೆ. ಇನ್ನೊಂದು ಕಡೆ ನೋಡಿ ಹುರಿದಿರೋ ಕಡಲೆ ಬೀಜ ಮತ್ತು ಧನಿಯಾ ಪೌಡರು, ಆಮೇಲೆ ಗರಂ ಮಸಾಲ, ಬೆಳ್ಳುಳ್ಳಿ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈ ಕಡೆ ಫ್ರೈ ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ ಹಾಕಬೇಕು. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಮೆಣಸಿನ್ಕಾಯಿ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಆನಿಯನ್ ಹಾಕ್ಕೊಳ್ಬೇಕು. ನೋಡಿ, ಆನಿಯನ್ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ಲೇಮ್ನ. ಈ ಥರ ಆನಿಯನ್ ಕೂಡ ಫ್ರೈ ಆದಮೇಲೆ
ನಾವೇನು ಒಂದು 10 ಮಿನಿಟ್ಸ್ ಅಷ್ಟೇ ಉಪ್ಪು ಹಾಕೊಂಡು ಬೇಯಿಸೋಕ್ಕಿಟ್ಟಿರ್ತೀವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿ ನೋಡಿ. ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀರೆಲ್ಲ ಹಾಕೋಂಗಿಲ್ಲ, ಹಾಗೆ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಿದ್ಮೇಲೆ ಈ ಥರ ಇರುತ್ತೆ. ಇದು ಈ ಟೈಮಲ್ಲಿ ಉಪ್ಪಿಲ್ಲ ಅಂದರೆ ಉಪ್ಪು ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕೊಳ್ಳಿ. ಅದಾದಮೇಲೆ ಈ ಕಡೆ ನಾನೇನು ಫ್ರೈ ಮಾಡಿದ್ದೀನಲ್ಲ, ಧನಿಯಾ ಪೌಡರು, ಗರಂ ಮಸಾಲ, ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜ, ಖಾರದ ಪುಡಿ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅದಾದಮೇಲೆ ಅದನ್ನ ಗ್ರೈಂಡ್ ಮಾಡಿ ಈ ಥರ ಇವಾಗ ಒಂದು 10 ಮಿನಿಟ್ಸಲ್ಲಿ ಎಣ್ಣೆನಲ್ಲಿ ಹುರಿದಿರ್ತೀವಲ್ಲ ಅದಕ್ಕೆ ನಾವೇನು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೀನೋ ಅದನ್ನ ಮಸಾಲ ಹಾಕ್ಕೋಬೇಕು. ಮಸಾಲ ಹಾಕಿ ಒಂದು ಒಳ್ಳೆ ಫ್ರೈ ಕೊಟ್ಟರೆ ನೋಡಿ ಯಾವ ಥರ ಮಿಕ್ಸ್ ಆಗಿದೆ. ಇದು ಚೆನ್ನಾಗಿ ಆಯಿಲಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಕಡಲೆ ಬೀಜ ಅಲ್ವಾ. ನೋಡಿ ಯಾವ ಥರ ರೆಡಿ ಆಯಿತು. ರಾಗಿ ರೊಟ್ಟಿ ಒಂದು ಕಡೆ ನೋಡಿ, ಪಲ್ಯ ರೆಡಿ ಆಗ್ತಾ ಇದೆ. ಯಾವ ಥರ ಅಂದರೆ ತುಂಬ ಚೆನ್ನಾಗಾಗಿತ್ತು. ಇದನ್ನು ನೀವು ಚಪಾತಿ ಬೇಕಂದ್ರೂ ಸರ್ವ್ ಮಾಡ್ಕೋಬೋದು, ಇಲ್ಲ ಅನ್ನದ ಜೊತೆ ತಿನ್ನೋ ಚೆನ್ನಾಗಿರುತ್ತೆ. ಬನ್ನಿ ಊಟ ಮಾಡೋಣ. ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಸ್ವಲ್ಪ ಸ್ಪೈಸಿಯಾಗಿದೆ, ಚಳಿಗೆ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ ಗೋರಿಕಾಯಿ ಪಲ್ಯ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನಾನು ಮಾಡಿರೋ ಥರ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಒಂದು 1/2 kg ತೊಗೊಂಡು ಮಾಡಿರೋದು. ತುಂಬ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಚಳಿಗಂತೂ ತುಂಬ ಕಾಂಬಿನೇಷನ್ನು, ರಾಗಿ ರೊಟ್ಟಿಗೂ ಅದಕ್ಕೂ ತುಂಬ ಚೆನ್ನಾಗಿತ್ತು. ನಾನಿವಾಗ ಕ್ಲಿಯರ್ ಮಾಡಿ ಮತ್ತೆ ಸಿಗ್ತೀನಿ. ಹಾಗೆ ಊರಿಂದ ಸ್ವಲ್ಪ ಬಾಳೆಹಣ್ಣು ತಂದಿತ್ತು. ನಾನು ಬಾಳೆಹಣ್ಣೆಲ್ಲ ಏನಾದರೂ ಊರಿಂದ ತಂದರೆ ಯಾವ ಥರ ಹಣ್ಣು ಮಾಡ್ತೀನಿ ಅಂದರೆ ನ್ಯಾಚುರಲಾಗಿ ಈ ಥರ ನಾನು ಹೇಳ್ತೇನೆ. ಸಾರಿ ನೋಡಿ, ನಾನು ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅಂದರೆ, ಇದು ನಮ್ಮದು ಆ್ಯಕ್ಚುಲಿ ಪ್ಲೇಸ್ ಇರಲಿಲ್ಲ ಸೆಟಪ್ ಮಾಡಲಿಕ್ಕೆ ಅಂತೇಳಿ. ಇವಾಗ ನೋಡಿ ಇಲ್ಲಿ ಇದೆಲ್ಲ ಬೆಡ್ ಸ್ಪ್ರೆಡ್ಡು, ಇದೆಲ್ಲ ಸಿಂಗಲ್ ಬೆಡ್ ಸ್ಪ್ರೆಡ್ ಇದೆ. ಇದೆಲ್ಲ ಬ್ಲ್ಯಾಂಕೆಟ್ಸು. ನಾನು ಆ ಕಡೆ ರೂಮಲ್ಲಿದೆ ಸ್ವಲ್ಪ ಇಲ್ಲಿ ಎಲ್ಲ ಟವಲ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು ಇದಿದೆ, ಇದರಲ್ಲಿ ಏನೇನು ಬೇಕೋ ಅದೆಲ್ಲ ಲೇಡೀಸ್ ಆಕ್ಸೆಸರೀಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ನೋಡಿ ಒಂದು ನಿಮಿಷ, ಅದು ಹಾಗೆ ಬೆಳೀತಾ ಇದೆ. ಊರಿಂದ ಆನಿಯನ್ ತಂದಿದ್ರು, ಹಾಗೆ ಕುಂಬಳಕಾಯಿ ತಂದಿದ್ರಲ್ಲ ಅದು ಹಾಗೆ ಇದೆ. ಇದು ಜಾಗ ಇಲ್ಲ ಅಂತ ಅದಕ್ಕೆ ಅಲ್ಲಿ ಇಟ್ಟಿದ್ದೀವಿ. ನೋಡಿ ನಾನು ಹೇಳಿದ್ನೆಲ್ಲ ಬಾಳೆಹಣ್ಣು, ನಾವು ನ್ಯಾಚುರಲಾಗಿ ಏನು ಹಾಕಲ್ಲ ಇದಕ್ಕೆ, ಜಸ್ಟು ಗಂಧದ ಕಡ್ಡಿ ಹಾಕಿದ್ದೀನಿ ಅಷ್ಟೇ. ಫುಲ್ ಮೊನ್ನೆ ಹಾಕಿದ್ದೆ, ಇವತ್ತಲ್ಲೇ ಫುಲ್ ಹಣ್ಣಾಗಿಬಿಟ್ಟಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ಆಚೆ ತೆಗಿಬೇಕು, ಯಾಕಂದರೆ ನಾಳೆ ತನಕ ಇನ್ನೂ ಜಾಸ್ತಿ ಓವರ್ ಹಣ್ಣಾಗ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಬಟ್ ಇಲ್ಲಿ ಫ್ರೇಗ್ರೆನ್ಸ್ ಮಾತ್ರ ಹೆವಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ನನಗೆ. ನೋಡಿ ಇಷ್ಟು ತಂದಿದ್ರು, ಇಷ್ಟು ಚೆನ್ನಾಗಿ ಒಳ್ಳೆ ನೀಟಾಗಿ ಹಣ್ಣಾಗಿದೆ. ಇನ್ನು ಒಂದಿನ ಬಿಟ್ಟಿದೆ ಓವರಾಲ್ ಹಣ್ಣಾಗಿಬಿಡ್ತಿದೆ. ಬಟ್ ಓಕೆ, ಪರವಾಗಿಲ್ಲ, ಇವಾಗ ಚೆನ್ನಾಗಿದೆ. ಇವಾಗ ತೆಗೆದುಬಿಟ್ಟು ಆಚೆ ಇಟ್ಕೊಂಡು ತಿನ್ನೋದು ಅಷ್ಟೇ. ಈ ಥರ ನ್ಯಾಚುರಲಾಗಿ ಔಷಧಿಯಾಗಿ ಹಣ್ಣು ಮಾಡೋದ್ರಿಂದ, ಈ ಥರ ನ್ಯಾಚುರಲಾಗಿ ಹಣ್ಣು ಮಾಡೋದ್ರಿಂದ ತುಂಬ ಒಳ್ಳೆಯದು ಬಾಡಿಗಾದರೂ ಹೆಲ್ತಿಗೆ. ಮಳೆ ಬರ್ತಾಯಿದೆ, ಅದಕ್ಕೆ ಮನೆ ಒಳಗೇ ಈ ಥರ ಕಟ್ಕೊಂಡ್ಬಿಟ್ಟಿದ್ದೀನಿ, ಬಟ್ಟೆ ಒಣಗಿದ್ದೀನಿ. ಜಾಗ ಇರಲಿಲ್ಲ, ಅದಕ್ಕೋಸ್ಕರ. ಆಚೆ ಕಡೆ ಮಳೆ ಏನು ಮಾಡಲಿ ನೋಡಿ, ಈ ಥರ ನಮ್ಮ ಆಂಟಿ ಕ್ಲೀನ್ ಮಾಡಿ ಹೋಗಿರ್ತಾರೆ. ನಾವಿನ್ನು ಬಟ್ಟೆ ನೆನೆ ತಂದು ಒಣಗಾಕಿರೋದು ಇಟ್ಕೊಂಡು ಒಳಗಡೆ ಆರ್ಗನೈಸ್ ಮಾಡಬೇಕು. ಸ್ವಲ್ಪ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡಬೇಕು. ಹಲೋ, ಮತ್ತೆ ಇವಾಗ ಲಂಚೆಲ್ಲ ಆಯಿತು, ಮತ್ತೆ ಮಲ್ಕೋಬೇಕು ಅನ್ನಿಸ್ತಾಯಿದೆ, ಯಾಕೋ ನಿದ್ದೆ ಬರ್ತಾಯಿದೆ. ಆ್ಯಂಡ್ ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಎಲ್ರಿಗೂ ಟೇಕ್ ಕೇರ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು, ಟೇಕ್ ಕೇರ್ ಆಲ್, ಬಾಯ್.